ಜೊತೆಗೆ ನಿನ್ನೆ ಹೇಳೋದ್ರಲ್ಲಿ ಯಾವುದೇ ಒಂದು ಕೆಲಸನ ಅದು ನಿರಂತರವಾಗಿರ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ರಿ. ಅದು 7 days ಇರ್ಬೋದು, 21 days ಇರ್ಬೋದು. ಸೊ ಅದಕ್ಕೆ ಒಂದು ಹೊಡೆತವನ್ನ ಆಲ್ರೆಡಿ ತಾರಾ ಮೇಡಮ್ ಅವರು ಹೇಳಿದ್ರು, ಅದ್ರಲ್ಲಿ ನೀವು ಮತ್ತೆ ಅದನ್ನ ರಿಪೀಟ್ ಮಾಡಿದ್ರಿ. ಒಂದು ಹೊಡೆತವನ್ನ 10 ಸಾರಿ ಪ್ರಾಕ್ಟೀಸ್ ಮಾಡದವ್ರ ಜೊತೆ ಯುದ್ಧ ಮಾಡೋದು ತುಂಬಾ ಅಂದ್ರೆ ಹೊಡೆದಾಡೋದು ಅಥವಾ ಅವ್ರ ಜೊತೆ ಗೇಮ್ ಆಟ ಆಡೋದಿರ್ಬೋದು, ಅದು ತುಂಬಾ ಕಷ್ಟ ಆಗುತ್ತೆ. 10,000 ತರಹದ ಪ್ರಾಕ್ಟೀಸ್ ಅನ್ನ ಮಾಡೋರ ಹತ್ರ ನಾನು ಆರಾಮಾಗಿ ಗೆಲ್ಬಹುದು. ಒಂದೇ ಹೊಡೆತವನ್ನ 10,000 ಸಲ ಪ್ರಾಕ್ಟೀಸ್ ಮಾಡೋದವ್ರ ಹತ್ರ ಗೆಲ್ಲುವುದು ತುಂಬಾ ಕಷ್ಟ ಅಂತ ಹೇಳಿದ್ರಿ. ಸೊ ಹಾಗಾಗಿ ಯಾವುದನ್ನ ಮಾಡ್ಬೇಕು, ಯಾವುದನ್ನ ನಿರಂತರವಾಗಿ ಮಾಡ್ಬೇಕು, ಅದನ್ನ 7 days 21 days ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದು ನನಗೆ ಅರ್ಥ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಗೌರೀಶ್. ಅಲ್ಲ ಝೂಮ್. ಥ್ಯಾಂಕ್ ಯು ಗೌರೀಶ್. ಇನ್ಯಾರಿದ್ದೀರಾ ಕ್ವಿಕ್ ಆಗಿ? ನಮಸ್ಕಾರ. ಹಾ, ಕೇಳ್ತಾ ಇದೆ. ನಿನ್ನೆ ಒಳ್ಳೆ ಎಕ್ಸ್ಟ್ರಾ ಆರ್ಡಿನರಿ ಸೆಷನ್ಸ್ ಮೇಡಮ್. ತಾವೊಂದು 2 ವರ್ಡ್ಸ್ ಹೇಳಿದ್ರೆ, ನಿಯರ್ ಬೈ ಅಂಡ್ ಡಿಯರ್ ಬೈ. ಹತ್ತಿರದವರು ಹೃದಯಕ್ಕೆ ಹತ್ತಿರದವರು, ಸುತ್ತಮುತ್ತಲಿನ ಜನ ಮತ್ತು ಹೃದಯಕ್ಕೆ ಹತ್ತಿರದವರು. ಅದು ಏನಂದ್ರೆ ನಾವು ಹತ್ತಿರದವರನ್ನ ಮತ್ತೆ ಡಿಯರ್ ಬೈ ಅವ್ರನ್ನ ಬಿಟ್ಟಿರ್ತೇವೆ. ಅದನ್ನ ನಾನು ಕಲ್ತ್ಕೊಂಡೆ. ನಾವು ಇನ್ನೂ ಸುಧಾರಿಸಬೇಕು ಅಂತಂದು. ನಿನ್ನೆ ವಂಡರ್ಫುಲ್ ಸೆಷನ್ಸ್ ಮೇಡಮ್. ತುಂಬಾ ಸಂತೋಷ ಆಯ್ತು ತಮ್ಮ ನೋಡಿ. ಥ್ಯಾಂಕ್ ಯು ಮೇಡಮ್. ಗುಡ್. ಥ್ಯಾಂಕ್ ಯು ಗೌರೀಶ್. ಥ್ಯಾಂಕ್ ಯು ನೂರ್ ಅಹಮದ್. ಯಾರಾದ್ರೂ ಒಬ್ರಿಗೆ ಒಂದು ಸ್ಮಾಲ್ ಚಾನ್ಸ್? ಎಸ್ ನಂದ. ಟ್ರೈನ್ಡ್ ಮೈಂಡ್ ಇದ್ರೆ ಮಾತ್ರ ಮಾಡ್ಲಿಕ್ಕಾಗತ್ತೆ ಅಂತ. ಟ್ರೈನ್ಡ್ ಮೈಂಡ್ ಇರ್ಬೇಕು, ಅವ್ರಿಗೆ ಮಾತ್ರ ಮಾಡ್ಲಿಕ್ಕಾಗತ್ತೆ. ಮತ್ತೆ ಕಂಟಿನ್ಯೂಸ್ಲಿ 7 days, 14 days, 21 days ಹಾಗೆ ಏನೇ ಕೆಲಸ ಅನ್ಕೊಂಡ್ರೆ ಅದಷ್ಟು ದಿನ ಮಾಡಿದ್ರೆ ಖಂಡಿತ ಅದು ಸಕ್ಸಸ್ ಆಗತ್ತೆ ಅಂತ. ಆಮೇಲೆ ಕಲ್ಲಿದ್ದಲನ್ನು ಡೈಮಂಡ್ ಆಗಿ ಮಾರ್ಪಡಿಸುವ ಪವರ್ ಇರುವ ಪುಸ್ತಕ ಅಂತ ಹೇಳಿದ್ರೆ ಅದು ಬೇಕು, ಇವಾಗ ತಗೊಳ್ಬೇಕು ಈಗ. ಸೊ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಂದ. ಸೊ ನೋಡಿ, ಕಲ್ಲಿದ್ದಲು, ನಾವೆಲ್ಲ ಕಲ್ಲಿದ್ದಲು ಆಗಿರ್ಬೋದು, ಅದನ್ನ ಪವರ್ಫುಲ್ ಆಗಿ ಡೈಮಂಡ್ ಗೆ ಟರ್ನ್ ಮಾಡುವಂತಹ ಪುಸ್ತಕ ಅದು. ಸೊ ಸಿಂಪಲ್. ಅದರಲ್ಲಿ ನಾನು ಕಂಡ್ಕೊಂಡಿದ್ದೆ ಏನು ಅಂದ್ರೆ, ನಮಗೆ ತುಂಬಾ ಕ್ವೆಶನ್ಸ್ ಗಳಿರುತ್ತೆ. ಅದ್ರ ಬುಕ್ಕಿನ ಹೆಡ್ಲೈನೇ ಹಂಗೆ, ಕ್ವೆಶನ್ಸ್ ಆರ್ ದ ಆನ್ಸರ್ಸ್ ಅಂತ. ನಮ್ಮ ಹತ್ರ ಏನು ಕ್ವೆಶನ್ಸ್ ಇದೆ ಅದೇ ಆನ್ಸರ್ಸ್ ಆಗಿರತ್ತೆ. ನಾವು ಅಬ್ಜೆಕ್ಷನ್ ಹ್ಯಾಂಡಿಂಗ್ ಅಲ್ಲಿ ಕಲ್ತಿದೀವಲ್ವಾ, ಜನಗಳ ಕ್ವಶನ್ಸ್ ಏನೇ ಬರ್ಲಿ ಅದಕ್ಕೆ ಆನ್ಸರು ಅದ್ರಲ್ಲೇ ಇರತ್ತೆ. ಹಂಗೆ ಇದ್ರಲ್ಲಿ ಕೂಡ ಏನೇ ಕ್ವಶನ್ಸ್ ಬಂದ್ರು ಕೂಡ ಎಸ್ ಅಂದ್ರೆ ಆನ್ಸರ್ ಕೂಡ ಅದ್ರಲ್ಲೇ ಇರುವಂತಹ ಪುಸ್ತಕ ಅದು. ಅಂಡ್ ಇನ್ನೊಂದು, ಈಗ ಗೌರೀಶು, ನೂರ್ ಅಹಮದ್ದು ಅಂಡ್ ನಂದ ನೀವೆಲ್ಲ ಹೇಳಿದಂಗೆ, ರಿಪೀಟ್ ಮಾಡಿದಂಗೆ, ಅದು 7 days, 21 days, 14 days, ವಾಟ್ ಎವರ್ ಇಟ್ ಮೇ ಬಿ, ಅದನ್ನ ನೀವು 1 ವರ್ಷನ 2 ವರ್ಷನ 5 ವರ್ಷನ ಮುಂದುವರ್ಸಕ್ಕೆ ನಮ್ಮ ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಟ್ಕೊಳ್ಳೋಣ. ಪ್ರಾಸ್ಪೆಕ್ಟಿಂಗ್ ಬೇಡ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಎ ಗೇಮ್ ಅಲ್ವಾ, ಆಟ ಅಂದ್ರೆ ಆಟದಲ್ಲಿ ಎಲ್ರಿಗೂ ಗೆಲ್ಬೇಕು ಅಂತ ಇರೋದು. ಜಾಸ್ತಿ ಗೆಲ್ಬೇಕು ಅಂದ್ರೆ ಜಾಸ್ತಿ ಆಟ ಆಡ್ಬೇಕು, ಹೌದಾ? ಈಗ ನಾನು ಹೇಳ್ದೆ ಅಲ್ವಾ, ಒಂದು ಬಾಲ್ ನಂದು ರೈಟ್ ಜಾಗಕ್ಕೆ ಬರಬೇಕು ಅಂದ್ರೆ 10 ಸಲ ಎಸಿಬೇಕು ಅಂತ ಇಟ್ಕೊಳ್ಳೋಣ. 10 ಸಲ ಎಸ್ದಾಗ ಒಂದು ನನ್ನ ಕರೆಕ್ಟ್ ಪಾಯಿಂಟ್ಗೆ ಬೀಳತ್ತೆ. ಅದೇ ನಂಗೆ 10 ಸಲ ಕರೆಕ್ಟ್ ಪಾಯಿಂಟ್ಗೆ ಬೇಕಂದ್ರೆ ನಾನು ಎಷ್ಟು ಸಲ ಆಡ್ಬೇಕು? 100 times. ಹೌದಲ್ವಾ? 10 ಸಲ ಎಸ್ದಾಗ ಒಂದು ಕರೆಕ್ಟ್ ಆಗಿ ಪಾಯಿಂಟ್ಗೆ ಬೀಳತ್ತೆ. ಅಂದ್ರೆ 10 ಪಾಯಿಂಟ್ ನಂಗೆ ಕರೆಕ್ಟ್ ಆಗಿ ಬರಬೇಕು ಅಂದ್ರೆ ನಾನು 100 ಸಲ. ಸೊ 10 ಸಲ ಎಸ್ದಾಗ ಒಂದು ಕರೆಕ್ಟ್ಗೆ ಬರುತ್ತೆ ಅಂತ ನಂಗೆ ಗ್ಯಾರಂಟಿ ಇದ್ರೆ ನಾನು ಆ 100 ಸಲ ತುಂಬಾ ಚೆನ್ನಾಗಿ ಆಡ್ತೀನಿ, ಬೇಜಾರದಲ್ಲಿ ಅಲ್ಲ. ನಾನು ಹೇಳ್ದಂಗೆ, ಸ್ನಾನ ಮಾಡ್ದಂಗೆ, ಊಟ ಮಾಡ್ದಂಗೆ, ಹಲ್ಲುಜ್ಜಿದಂಗೆ ಅಂತ ಖುಷಿನಲ್ಲಿ ಮಾಡ್ತೀವಿ ನಾವು ಅದನ್ನ. ಆ ಖುಷಿನಲ್ಲಿ ಮಾಡಿದಷ್ಟು ಸಕ್ಸಸ್ ಜಾಸ್ತಿ. ನೋಡಿ, ನೀವು ಖುಷಿನಲ್ಲಿ ಮಾಡೋದನ್ನ ನೋಡಿದ್ರೆ ಜನನು ಬೇಗ ಆಕ್ಸೆಪ್ಟ್ ಮಾಡ್ತಾರೆ, ಹೌದಲ್ವಾ? ಜನ ಬೇಗ ಆಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ನಾವು ಇನ್ನೂ ಖುಷಿ ಜಾಸ್ತಿ ಆಗತ್ತೆ. ಖುಷಿನಲ್ಲಿ ಮಾಡಿದಷ್ಟು ರಿಸಲ್ಟ್ ಜಾಸ್ತಿ ಇದೆ. ಸೊ ಅದಕ್ಕೆ ನಮ್ಮ ಅಂತ ಇಟ್ಕೊಳ್ಳೋಣ. ನಮ್ಮ ಲಾ ಆಫ್ ಎವರೇಜಸ್ ಅಂದ್ರೆ ಏನು ಇಲ್ಲ, ನೀವು ಎಷ್ಟು ಜನ ಪ್ರಾಸ್ಪೆಕ್ಟ್ ಗಳನ್ನ ಮೀಟ್ ಮಾಡಿದ್ರೆ ನಿಮಗೆ ಎಷ್ಟು ರಿಸಲ್ಟ್ ಸಿಗುತ್ತೆ. ಅದು ರಿಸಲ್ಟ್ ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ನಂಬರ್ ಆಫ್ ಸೇಲ್ಸಾ
ಅಥವಾ ನಂಬರ್ ಆಫ್ ರುಪೀಸಾ, ನಂಬರ್ ಆಫ್ ಸ್ಪಾನ್ಸರಿಂಗಾ, ಅದು ಯಾವ್ದಾದ್ರೂ ನಾವು ಇಟ್ಕೊಳ್ಬೇಕು. ಸೊ ಎಷ್ಟು ನಾನು ಜನಗಳ ಹತ್ರ ಮಾತಾಡಿದ್ರೆ ನಂಗೆ ಎಷ್ಟು ಸೇಲ್ ಆಗತ್ತೆ, ಎಷ್ಟು ರಿಕ್ರೂಟ್ ಅಂದ್ರೆ ನಾವು ರಿಜಿಸ್ಟರ್ ಮಾಡಿ ನಮ್ಮ ಮೋದಿಕೇರ್ನ ಒಳಗಡೆ ಅವರನ್ನ ಸ್ಪಾನ್ಸರ್ ಮಾಡ್ಕೊಳ್ಳೋದಕ್ಕೆ ರಿಕ್ರೂಟ್ ಅಂತ ಹೇಳ್ತೀವಿ, ಆಗತ್ತೆ ಅನ್ನುವಂಥದ್ದನ್ನ ನಾವು ಹೇಗೆ ಕೌಂಟ್ ಮಾಡಬಹುದು. ಈ ಪುಸ್ತಕ ಬೇರೆ ಏನೂ ಇಲ್ಲ, ಇಟ್ ಈಸ್ ಎ ಡಾಕ್ಯುಮೆಂಟೇಶನ್. ಇವತ್ತು ಪುನಃ ಗೂಗಲ್ ಸರ್ಚ್ ಮಾಡಿ ನೋಡ್ದೆ ಅದರ ಕಮೆಂಟ್ ಅನ್ನ, ಯಾವುದು ಕ್ವಶನ್ಸ್ ಆರ್ ದ ಆನ್ಸರ್ ಬುಕ್ಕಿಗೆ ಗೂಗಲ್ ನವ್ರು ಏನ್ ಹೇಳ್ತಾರೆ ನೋಡೋಣ ಅಂತ. ಅವರು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ನಂಗೆ ತುಂಬಾ ಒನ್ ಆಫ್ ದ ಬೆಸ್ಟ್ ಸೆಲ್ಫ್ ಡಾಕ್ಯುಮೆಂಟೆಡ್ ಬುಕ್ ಅಂತ. ಸೆಲ್ಫ್ ಡಾಕ್ಯುಮೆಂಟೆಡ್ ಬುಕ್ ಅಂದ್ರೆ ಏನ್ ಹೇಳಿ, ಅವ್ರವ್ರೇ ಮಾಡಿದ ಕೆಲ್ಸಕ್ಕೆ ಅವ್ರವ್ರೇ ಎಷ್ಟು ಮ್ಯೂಟ್ ಆಗಿದೆ ಮೇಡಮ್, ಮ್ಯೂಟೆಡ್. You are muted. Mute. ಆಗಿದೆ. You are muted. ಕಾಲ್ ಬಂತು, ಮ್ಯೂಟ್ ಆಯ್ತು ಅಷ್ಟೇ, Okay. ಬೇರೇನು ಇಲ್ಲ. ಅದು ಆಟೋಮೆಟಿಕಲಿ ಮ್ಯೂಟ್ ಆಗುತ್ತೆ. ಇಲ್ಲ ಅದು ಕಾಲ್ ಬಂತು, ಮ್ಯೂಟ್ ಆಯ್ತು. ಸೊ ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ. ಈಗ ಯೋಚನೆ ಮಾಡಿ, ನನ್ನ ಸೆಲ್ಫ್ ಡಾಕ್ಯುಮೆಂಟೇಶನ್ ನನಗೆ ಎಷ್ಟು ಶ್ಯೂರ್ ಆಗಿದೆ ಅಂದ್ರೆ ನಾನು ಅದನ್ನೇ ಪ್ರೆಸೆಂಟ್ ಮಾಡೋದು. ಅದನ್ನೇ ಅಂದ್ರೆ ನನ್ನ ಡಾಕ್ಯುಮೆಂಟೇಶನ್ ನಿಮಗೆ ಬಲ ಕೊಡಲ್ಲ, ನೀವು ಅದನ್ನೇ ರಿಪೀಟ್ ಮಾಡಿದಾಗ. ಅವ್ರವ್ರು ಶಾರದಾ ಮಾಡ್ತಾರೆ, ಆನಂದವಲ್ಲಿ ಮಾಡ್ತಾರೆ, ನೂರ್ ಅಹಮದ್ ಮಾಡ್ತಾರೆ, ದೀಪಕ್ ಮಾಡ್ತಾರೆ. ಅವ್ರವ್ರ ಡಾಕ್ಯುಮೆಂಟೇಶನ್ ಅಂದ್ರೆ ಏನಿಲ್ಲ, ನಾನು ಇಷ್ಟು ಜನಗಳಿಗೆ ಕಾಲ್ ಮಾಡಿದೆ, ಇಷ್ಟು ಜನಗಳನ್ನ ಇನ್ವೈಟ್ ಮಾಡಿದೆ, ಇಷ್ಟು ಜನ ಬಂದ್ರು, ಇಷ್ಟು ಜನ ಬಂದಿಲ್ಲ, ಇಷ್ಟು ಜನ ಅಪಾಯಿಂಟ್ಮೆಂಟ್ ಕೊಟ್ರು, ಇಷ್ಟು ಜನ ಕೊಟ್ಟಿಲ್ಲ, ಇಷ್ಟು. ಎಕ್ಸಾಂಪಲ್, ನಮಗೆ ನಮ್ಮ ಫಿಲಿಪ್ ಸರ್ ಅವರು ಒಂದು ಸ್ಟೋರಿ ಯಾವಾಗ್ಲೂ ಹೇಳ್ತಾ ಇದ್ರು, ಅದು ಇದೇ ಬುಕ್ಕಿನ ಸ್ಟೋರಿ ಅಂದ್ರೆ ಅದರಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನಾವು ಇಲ್ಲಿಗೆ ತಗೊಳ್ಳೋಣ, ಅವರಲ್ಲಿ ಇನ್ಶೂರೆನ್ಸ್ಗೆ ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಒಂದು 5 ಜನ ನಾನು ಕಾಲ್ ಮಾಡ್ತೀನಿ. 5 ಜನ ಕಾಲ್ ಮಾಡಿದಾಗ ಅದರಲ್ಲಿ 3 ಜನ ಕಾಲ್ ರಿಸೀವ್ ಮಾಡ್ತಾರೆ, 2 ಜನ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಅದರಲ್ಲಿ ಒಬ್ರು ನನಗೆ ರಿಕ್ರೂಟ್ ಅಂದ್ರೆ ಸೈನ್ ಅಪ್ ಆಗ್ತಾರೆ, ರಿಜಿಸ್ಟರ್ ಆಗ್ತಾರೆ. ಇದು ಎಕ್ಸಾಂಪಲ್ ನಾನು ಇಟ್ಕೊಂಡಿರೋದು. ಅಥವಾ ಇದನ್ನು ಇಟ್ಕೊಳ್ಬಹುದು, 10, 7, 4, 2, 1 ಅಂತಲೂ ಇಟ್ಕೊಳ್ಬಹುದು. ಇದು ಕ್ಯಾಲ್ಕುಲೇಷನ್ಗೆ ಈಸಿ ಆಗ್ಲಿಕ್ಕೆ ನಾನು ಹೇಳೋದು, 10 ಜನ ಕಾಲ್ ಮಾಡ್ತೀನಿ, 5 ಜನ ಕಾಲ್ ಮಾಡ್ತೀನಿ, 4 ಜನ ರಿಸೀವ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, 3 ಜನ ಎಸ್ ಅಂತ ಹೇಳ್ತಾರೆ, 2 ಅದರಲ್ಲಿ ನನ್ನ ಪ್ರೆಸೆಂಟೇಶನ್ ಕೇಳ್ತಾರೆ, ಒಬ್ರು ರಿಕ್ರೂಟ್ ಆಗ್ತಾರೆ. ಎಕ್ಸಾಂಪಲ್, ಒಬ್ರು ರಿಕ್ರೂಟ್ ಆದ್ರೆ ಅದು ಇನ್ಶೂರೆನ್ಸಿನ ಅವರು ಇದು ಮಾಡಿದ್ದಾರೆ, ಕಂಪೇರ್ ಮಾಡಿದ್ದಾರೆ. ಒಬ್ರು ರಿಕ್ರೂಟ್ ಆದ್ರೆ ನಂಗೊಂದು $45 ಸಿಕ್ತು ಅಂತ ಇಟ್ಕೊಳ್ಳೋಣ. ಅಂದ್ರೆ ಒಬ್ರಿಂದ, ಅದು ಇನ್ಶೂರೆನ್ಸ್ ಅಲ್ಲಿ ಅಂದ್ರೆ ಆತರ ಬರುತ್ತಲ್ವಾ, ಒಬ್ರಿಂದ ನನಗೆ $45 ಬರುತ್ತೆ ಅಂದ್ರೆ ಯೋಚನೆ ಮಾಡಿ, ನಾನು 5 ಕಾಲ್ ಮಾಡಿದಾಗ ನಂಗೆ $45 ಬರೋದು, ಒಬ್ರಿಂದ ಅಲ್ಲ. ಅರ್ಥ ಆಯ್ತಾ? 10ರಿಂದ 4, 4ರಿಂದ 3, 3ರಿಂದ 2, 2ರಿಂದ 1 ಅಂದ್ರೆ 1ರಿಂದ $45 ಬಂತು ಅಂದ್ರೆ ನಾನು 5 ಕಾಲ್ ಮಾಡಿದಾಗ ನಂಗೆ $45. ಅಂದ್ರೆ ಆ ಒಂದು ಕಾಲ್ ಅಲ್ಲಿ ನಂಗೆ ಎಷ್ಟು ಡಾಲರ್ ಬರುತ್ತೆ? 9. ನಾವು ರೂಪಾಯಿನೇ ಇಟ್ಕೊಳ್ಳೋಣ, ಡಾಲರ್ ಬೇಡ, $9 ಅಂತ ಇಟ್ಕೊಳ್ಳೋಣ. ಒಂದು ಕಾಲಿಗೆ ನಂಗೆ ಫಿಲಿಪ್ ಸರ್ ಯಾವಾಗ್ಲೂ ಅದನ್ನ ಹೇಳ್ತಾ ಇದ್ರು, ಒಂದು ಕಾಲ್ ಮಾಡಿದೆ ನಂಗೆ $10 ಬಂತು, ಇನ್ನೊಂದು ಕಾಲ್ ಮಾಡಿದೆ $10 ಬಂತು. ನಿಜವಾಗ್ಲೂ ಬರಲ್ಲ, ಯಾವಾಗ ಬರೋದು? ಆ ಒಂದು ರಿಜಿಸ್ಟರ್ ಆಗುವಾಗ ಬರುವಂತದ್ದು. ಅಂದ್ರೆ ಅದಕ್ಕೋಸ್ಕರ ನಾವು 100 ಹಿಡ್ಕೊಳ್ಳೋದು. 5, 10, 7 ಅಂತ ಡಾಕ್ಯುಮೆಂಟೇಶನ್ಗಿಂತ. ಯಾರ್ದು ಅನ್ಮ್ಯೂಟ್ ಇದೆ ಅಲ್ವಾ? 10 ಕಾಲ್ ಮಾಡಿದಾಗ ಒಬ್ರು ಸೈನ್ ಅಪ್ ಆಗ್ತಾರೆ ಅಂದ್ರೆ ನಂಗೆ 100 ಕಾಲ್ ಮಾಡಿದಾಗ 10 ಜನ ಸೈನ್ ಅಪ್ ಆಗ್ತಾರೆ, ಹೌದಲ್ವಾ? 100 ಕಾಲ್ ಮಾಡಿದ ಅಂದ್ರೆ 100 ಕಾಲ್ ಮಾಡಿದ ತಕ್ಷಣ ಆಗೋದಲ್ಲ ಅದು. 100 ಕಾಲ್ ಮಾಡಿದಾಗ ಒಂದು 70 ಜನ ರಿಸೀವ್ ಮಾಡ್ತಾರೆ, 70 ಜನ ರಿಸೀವ್ ಮಾಡಿದಾಗ ಒಂದು 40 ಜನ ಅಪಾಯಿಂಟ್ಮೆಂಟ್ ಕೊಡ್ತಾರೆ.
ಆ 40 ಜನ ಅಪಾಯಿಂಟ್ಮೆಂಟ್ ಅಲ್ಲಿ ಒಂದು 30 ಜನ ನನ್ನ ಪ್ರೆಸೆಂಟೇಶನ್ ಕೇಳ್ತಾರೆ. ಅದರಲ್ಲಿ 10 ಜನ ಎಸ್ ಅಂತ ಪ್ರಾಡಕ್ಟ್ ತಗೋತಾರೆ. ಅಂದ್ರೆ ರಿಜಿಸ್ಟರ್ ಆಗಿ ತಗೊಳ್ಬಹುದು, ಹಂಗೂ ತಗೊಳ್ಬಹುದು. ಸೊ ಒಬ್ರು ಪ್ರಾಡಕ್ಟ್ ಇಂದ ನಿಮಗೆ ಎಷ್ಟು ಲಾಭ ಇದೆ, ಅಥವಾ ಒಬ್ರು ರಿಜಿಸ್ಟರ್ ಆಗೋದ್ರಿಂದ ನಿಮಗೆ ಎಷ್ಟು ಲಾಭ ಇದೆ ಅಂದ್ರೆ 100 ಜನಕ್ಕೆ ಕಾಲ್ ಮಾಡುವಾಗ ಒಂದೊಂದು ಕಾಲಿಗೂ ಲೆಕ್ಕ ಹಾಕಬೇಕು ಅವರೇಜ್. ಇದನ್ನ ಡಾಕ್ಯುಮೆಂಟೇಶನ್ ಅಂತ ಹೇಳೋದು. ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ಎ ಗೇಮ್. ಯು ಟು ಗೆಟ್ ದ ಸಕ್ಸಸ್ಫುಲ್ ರಿಸಲ್ಟ್ ಅಂತ ಹೇಳೋಣ, ನಾವು ಹೆಚ್ಚು ಹೆಚ್ಚು ಆಟ ಆಡ್ತೀವಿ. ಹೆಚ್ಚು ಹೆಚ್ಚು ಆಟ ಆಡೋದು ಅಂದ್ರೆ ಹೆಚ್ಚು ಹೆಚ್ಚು ಕಾಲ್ ಮಾಡೋದು. ಹೆಚ್ಚು ಕಾಲ್ ಮಾಡಿದಾಗ ನಮ್ಮ ಎಕ್ಸ್ಪೀರಿಯನ್ಸು ಜಾಸ್ತಿ ಆಗತ್ತೆ, ಖುಷಿ ಖುಷಿಯಿಂದ ಮಾಡ್ತೀವಿ. ಸೊ ಅಲ್ಟಿಮೇಟ್ಲಿ ನಮ್ಮ ಲರ್ನಿಂಗು, ನಾವು ಕಾಲ್ ಜಾಸ್ತಿ ಮಾಡಿದಷ್ಟು, ಪ್ರೆಸೆಂಟೇಶನ್ ಜಾಸ್ತಿ ಮಾಡಿದಷ್ಟು, ಒಂದ್ ಪ್ರೆಸೆಂಟೇಶನ್ ಮಾಡಿದಲ್ಲೇ ನಮಗೆ ಲರ್ನಿಂಗ್ ಆಯ್ತು ಅಂತ ಅಲ್ಲ. ನಾನು 10 ಸಲ ಪ್ರೆಸೆಂಟೇಶನ್ ಮಾಡಿದಾಗ ನಾನು ಎಷ್ಟು ಸಲ ಪ್ರೆಸೆಂಟೇಶನ್ ಮಾಡಿದ್ರಲ್ಲಿ ನಂಗೆ ಎಸ್ ಅಂತ ಬಂತು, ಯಾವ ರೀತಿ ಪ್ರೆಸೆಂಟೇಶನ್ ಮಾಡಿದ್ರಲ್ಲಿ ನಂಗೆ ಎಸ್ ಅಂತ ಬಂತು. ಬಟ್ 10 ಸಲನು ನೀವು ಸೇಮ್ ಮಾಡಿದೀರಾ ಅಂದ್ರೆ ನಿಮಗೆ ಅವಾಗ ಕನ್ಫ್ಯೂಷನ್ ಇಲ್ಲ. 10 ಸಲ ಸೇಮ್ ಮಾಡಿ ಯಾಕೆ ಕನ್ಫ್ಯೂಷನ್ ಇಲ್ಲ ಅಂದ್ರೆ ಸೇಮ್ ಮಾಡಿದೀರಾ ನೀವು. ಅದಕ್ಕೊಂದು ಎಕ್ಸಾಂಪಲ್ ಪೋಕರ್ ಮೆಷಿನ್ ಅಂತ ಕೊಡ್ತಾರೆ, ಬುಕ್ ಅಲ್ಲಿ ಇದೆ. ಪೋಕರ್ ಮೆಷಿನ್ ಅಂದ್ರೆ ನಾನು ಕೇಳಿರ್ಲಿಲ್ಲ, ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಪೋಕರ್ ಮೆಷಿನ್ ಅಂದ್ರೆ ಏನಿಲ್ಲ, ಎಕ್ಸಾಂಪಲ್ ತಗೊಳ್ಳೋಣ. ನೀವು ಒಂದು ಮೆಷಿನಿಗೆ 10 ರೂಪಾಯಿ ಹಾಕ್ತೀರಾ. ಒಂದ್ಸಲ ಹಾಕಿದಾಗ ಬರ್ಬೋದು, ಇಲ್ಲ 0 ಬರ್ಬೋದು. ಇನ್ನೊಂದ್ಸಲ ಹಾಕಿದಾಗ 5 ರೂಪಾಯಿ ಬರ್ಬೋದು, ಇಲ್ಲ 10 ರೂಪಾಯಿ ಬರ್ಬೋದು. ಅಂತೂ ಟೋಟಲ್ ಒಂದು 10 ಸಲ ಹಾಕಿದಾಗ ಗ್ಯಾರಂಟಿ ನಿಮಗೆ 100 ರೂಪೀಸ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಗ್ಯಾರಂಟಿ 100 ರೂಪಾಯಿ ಬರುತ್ತೆ. ಯಾಕೆಂದ್ರೆ ಮೆಷಿನ್ ಆ ರೀತಿ ಆಗಿದೆ ಅಲ್ಲಿ. ಅಂದ್ರೆ ಸಿಸ್ಟಮ್, ಮೆಷಿನ್ ಅಂದ್ರೆ ಸಿಸ್ಟಮ್. ಸೊ ಆ ಮೆಷಿನ್ ಸಿಸ್ಟಮ್ ಅಂತ ಹೇಳ್ದಂಗೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್. ನೀವು 10 ಸಲ ಸೇಮ್ ಮಾಡಿದಾಗ, 20 ಸಲ ಸೇಮ್ ಮಾಡಿದಾಗ ನಿಮಗೆ ಕನ್ಫ್ಯೂಷನ್ ಇಲ್ಲ, ನಾನು ಯಾವ ರೀತಿ ಮಾಡಿದ್ದಕ್ಕೆ ಯಾವ ರಿಸಲ್ಟ್ ಬಂತು ಅಲ್ಲ, ನಾನು ಅಷ್ಟು ಸಲ ಮಾಡಿದ್ದಕ್ಕೆ ನಂಗೆ ರಿಸಲ್ಟ್ ಬಂತು. ಸೊ ಪುಸ್ತಕ ಹೇಳುವಂತಹ ಸಿಂಪಲ್ ರೂಲ್ ಏನು, ಜನ ನನ್ನಿಂದ ಕನ್ವಿನ್ಸ್ ಆಗಿಲ್ಲ ಅಲ್ಲ, ನಾನು ಜಾಸ್ತಿ 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 ಜನಗಳನ್ನ ಭೇಟಿ ಆಗಿಲ್ಲ. ಸೊ ಅದಕ್ಕೆ 5 ರೂಲ್ಸ್ ಕೊಟ್ಟಿದ್ದಾರೆ ಅದರಲ್ಲಿ. ನಂಬರ್ 1 ರೂಲ್ ಏನ್ ಹೇಳೋದು, ಮೀಟ್ ಮೋರ್ ಪೀಪಲ್. ನಂಬರ್ 2 ರೂಲ್ ಹೇಳೋದು, ನಂಬರ್ 1 ರೂಲ್ ಹೇಳುವಾಗ, ಮೀಟ್ ಮೋರ್ ಪೀಪಲ್ ಹೇಳುವಾಗ ಏನ್ ಹೇಳ್ತಾರೆ, ಇನ್ನೊಂದು ಆಡೆಡ್, ನೂರ್ ಅಹಮದ್ ಅವ್ರು ಹೇಳಿದಂಗೆ ಯಾರನ್ನ ಕೂಡ ಪ್ರೀ ಜಡ್ಜ್ ಮಾಡಬೇಡಿ. ಸ್ಟಾರ್ಟ್ ವಿತ್ ನಿಯರ್ ಅಂಡ್ ಡಿಯರ್ ಪೀಪಲ್ ಅಂಡ್ ಗೋ ವಿತ್ ಆಲ್. ಈ ಎಲ್ಲ ಜನಗಳನ್ನ ಬೀಟಾಗಿ. ಸ್ಟಾರ್ಟ್ ವಿತ್ ನಿಯರ್ ಡಿಯರ್ ಯಾಕೆ, ನಮಗೆ ಅವರ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಸುಲಭ ಆಗುತ್ತೆ, ಮಾತಾಡೋದು ಸುಲಭ ಆಗುತ್ತೆ, ಮೀಟ್ ಆಗುವ ಟೈಮು ಹತ್ರ ಇದ್ದಾರೆ ಅಂದ್ರೆ ಟೈಮ್ ಕಡಿಮೆ ಸಾಕಾಗತ್ತೆ. ಅದೇ ಮಾತಾಡ್ಬೇಕಂದ್ರೆ ನಮಗೆ ಗೊತ್ತಿರುವವ್ರ ಹತ್ರ ಮಾತಾಡೋದು ಹೆಚ್ಚು ಕಂಫರ್ಟೇಬಲ್ ಆಗಿರುತ್ತೆ. ಬಟ್ ಅದೇ ನೀವು 10 ಜನ, 20 ಜನ, 30 ಜನ, ನಿಯರ್ ಒನ್, ಡಿಯರ್ ಒನ್ಸ್, ಕ್ಲೋಸ್ ಒನ್ಸ್, ಪ್ರೀತಿ ಪಾತ್ರರ ಹತ್ರ ಮಾತಾಡ್ದಾಗ ಏನಾಯ್ತು, ನಿಮಗೆ ನಿಮ್ಮ ಮೇಲೆ ಜಾಸ್ತಿ ಭರವಸೆ ಬಂತು. ಸೊ ಯಾರ ಹತ್ರ ಬೇಕಂದ್ರೂ ನಾನು ಮಾಡ್ತೀನಿ ಅನ್ನುವಂತಹ ಬಿಲೀಫ್ ಜಾಸ್ತಿ ಆಯ್ತು, ಹ್ಯಾಪಿನೆಸ್ ಜಾಸ್ತಿ ಆಯ್ತು. ಆ ಹ್ಯಾಪಿನೆಸ್ಸು, ಬಿಲೀಫು ಜಾಸ್ತಿ ಆಗೋದಕ್ಕೆ ಡಾಕ್ಯುಮೆಂಟೇಶನ್. ಅಂದ್ರೆ ನಾನು ಇಷ್ಟು ಮಾತಾಡಿದಾಗ ನಂಗೆ ಇಷ್ಟು ರಿಸಲ್ಟ್ ಬರುತ್ತೆ, ಇಷ್ಟು ಜನಗಳ ಹತ್ರ ಮಾತಾಡಿದಾಗ ಇಷ್ಟು ರಿಸಲ್ಟ್ ಬರುತ್ತೆ ಅಂತ ನೀವು ಡಾಕ್ಯುಮೆಂಟ್ಸ್ ಅಂದ್ರೆ ಏನಿಲ್ಲ, ಪುಸ್ತಕ ಪೆನ್ನು ತಗೊಳ್ಳಿ, ಬರ್ದು ಇಟ್ಕೊಳ್ಳಿ. ಬರಿತಾ ಹೋಗೋದಕ್ಕೆ ಡಾಕ್ಯುಮೆಂಟೇಶನ್ ಅಂತ ಹೆಸರು. ಏನ್ ಬರಿಬೇಕು, ಹೆಸರು ಬರಿಬೇಕು, ಫೋನ್ ನಂಬರ್ ಬರಿಬೇಕು. ನಾನು ಅವರಿಗೆ ಪ್ಲಾನ್ ಪ್ರೆಸೆಂಟೇಶನ್ ಮಾಡಿದೆ, ಅವ್ರು ಏನ್ ಹೇಳಿದ್ರು, ಬರೀ ಪ್ಲಾನ್ ಪ್ರೆಸೆಂಟೇಶನ್ ಮಾಡಿದೆ ಅಲ್ಲ, ಫೋನ್ ಕಾಲ್ ಮಾಡಿದೆ, ರಿಸೀವ್ ಮಾಡಿದ್ರು ಮಾಡಿಲ್ಲ, ರಿಸೀವ್ ಮಾಡಿದ್ರು ಅಪಾಯಿಂಟ್ಮೆಂಟ್ ಕೊಟ್ರು ಅಥವಾ ಕೊಟ್ಟಿಲ್ಲ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ರು, ಪ್ಲಾನ್ ಪ್ರೆಸೆಂಟೇಶನ್ ಮಾಡಿದೆ, ಅವ್ರು ಎಸ್ ಹೇಳಿದ್ರು, ನೋ ಹೇಳಿದ್ರು. ಈ ರೀತಿ ಮಾಡೋದಕ್ಕೆ ಡಾಕ್ಯುಮೆಂಟೇಶನ್ ಅಂತ ಹೇಳ್ತೀವಿ. ಸೊ ಆ ಎಲನ್ ಮತ್ತೆ ಪೀಸ್ ಅಂದ್ರೆ ಅವರ ಹೆಂಡತಿ ಬರ್ಬರಾ ಪೀಸ್ ಅಂತ, ಅದಕ್ಕೆ ಕೋಲನ್ನೇ ಏನದು ಕಲ್ಲಿದ್ದಲನ್ನೇ ಡೈಮಂಡ್ ಆಗಿ ಕನ್ವರ್ಟ್ ಮಾಡುವಂತಹ ಪೀಸ್ ಅಂತ, ಬರ್ಬರಾ ಪೀಸ್ ಅಂತ ಕೊಟ್ಟಿದ್ದಾರೆ.
ಅವರ ಸುಮಾರು ಪುಸ್ತಕಗಳು, ಇದು ಒಂದೇ ಅಲ್ಲ ಅವ್ರು ಬರ್ದಿರೋದು, ಸುಮಾರು ಪುಸ್ತಕಗಳನ್ನು ಬರ್ದಿದ್ದಾರೆ. ಅಂಡ್ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗತ್ತೆ. ಇನ್ನೂ ಒಂದು ಅವರು ವೆರಿ ಬೋಲ್ಡ್ ಆಗಿ ಹೇಳ್ತಾರೆ, ನಾವು ಯಾವ ಡಾಕ್ಯುಮೆಂಟೇಶನ್ ಅನ್ನ ಅಥವಾ ಯಾವುದನ್ನ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ನಮ್ಮ ಲೈಫ್ ಅನ್ನೇ ಚೇಂಜ್ ಮಾಡಿದಂತಹ, ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಮೆಥಡ್, ನಾವು ಮಾಡಿದ್ದನ್ನ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ, ನೀವು ಕೂಡ ಅದನ್ನೇ ಮಾಡಿದ್ರಿ, ಗ್ಯಾರಂಟೀಡ್ ನಿಮ್ಮ ಲೈಫು ಟರ್ನಿಂಗ್ ಪಾಯಿಂಟ್ ಆಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಗೂಗಲ್ ಸರ್ಚ್ ಮಾಡಿದಾಗ ಸಿಕ್ಕಿದ್ದು ನಂಗೆ, ಬುಕ್ಕಲ್ಲಿ ಅಲ್ಲ. ಸೊ ನನಗೇನ್ ಅನ್ನಿಸ್ತು ಅದರಿಂದ ಅಂದ್ರೆ, ಅವ್ರು ಹೇಳಿದ ಮೆಥಡ್ ಅನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ನೀವು ಪ್ಲಾನ್ ಆದ್ರೂ ಪ್ರೆಸೆಂಟೇಶನ್ ಮಾಡಿ, ಡೆಮೋ ಆದ್ರೂ ಮಾಡಿ, ಜನಗಳನ್ನ ಆನ್ಲೈನ್ ಅಲ್ಲಾದ್ರೂ ಮೀಟ್ ಮಾಡಿ, ಆಫ್ಲೈನ್ ಅಲ್ಲಾದ್ರೂ ಮೀಟ್ ಮಾಡಿ, ಜಸ್ಟ್ ಮೀಟ್ ಮೋರ್ ಅಂಡ್ ಮೋರ್ ಪೀಪಲ್. ಇದು ನಂಬರ್ 1 ರೂಲ್ ಹೇಳೋದು. ನಂಬರ್ 2 ರೂಲ್ ಏನ್ ಹೇಳೋದು? ಸೇಮ್, ಮೀಟ್ ಮೋರ್ ಪೀಪಲ್, ಮೀಟ್ ಮೋರ್ ಪೀಪಲ್, ಮೀಟ್ ಮೋರ್ ಪೀಪಲ್. ಬಟ್ ಇನ್ನೊಂದು ಆಡ್ ಮಾಡ್ತಾರೆ, ಜನಗಳನ್ನ ಯಾವ ರೀತಿ ನೀವು ಮೀಟ್ ಮಾಡಿದಾಗ ಮಾತು ಮುಂದುವರಿಸಬೇಕು ಅಂದ್ರೆ, ನಿಮ್ಮ ಮಾತನ್ನ ಕೇಳುವವರು. ನಿಮ್ಮ ಮಾತನ್ನ ಯಾರು ಕೇಳ್ತಿಲ್ವಾ, ಜಸ್ಟ್ ನೆಗ್ಲೆಕ್ಟ್ ದೆಮ್. ಆ ಟೈಮಿಗೆ ಅಂದ್ರೆ ಇನ್ನೊಂದು ವಾರ ಬಿಟ್ಟು ಮಾತಾಡಬಾರ್ದು ಅಂತ ಅರ್ಥ ಅಲ್ಲ ಅದ್ರನ್ನ. 1 ವಾರ ಬಿಟ್ಟು, 1 ವರ್ಷ ಬಿಟ್ಟು, ಅದು ನಿಮಗೆ ಬಿಟ್ಟಿದ್ದು, 1 ದಿನ ಬಿಟ್ಟು. ಯಾಕೆಂದ್ರೆ ಟೈಮ್ ಅಂಡ್ ಇದು ಕೌಂಟ್ ಆಗತ್ತೆ. ಜನಗಳ ಸಿಚುವೇಶನ್, ಮನೋಸ್ಥಿತಿ ಮತ್ತೆ ಪರಿಸ್ಥಿತಿ ಅಂತ ಹೇಳ್ತೀವಲ್ವಾ, ಜನಗಳ ಮನಸ್ಥಿತಿ ಮತ್ತೆ ಪರಿಸ್ಥಿತಿ ಕೂಡ ಕೌಂಟ್ ಆಗತ್ತೆ. ಹಾಗಾಗಿ ಮೀಟ್ ಮೋರ್ ಪೀಪಲ್, ಬಟ್ ನಿಮ್ಮ ಮಾತನ್ನ ಕೇಳುವವರನ್ನ ಮೀಟ್ ಜಾಸ್ತಿ ಮಾಡ್ತಾ ಹೋಗಿ. ಅಂಡ್ 3rd ಕೂಡ ಹೇಳೋದು, ಮೀಟ್ ಮೋರ್ ಪೀಪಲ್ ಟು ಡೂ ದ ರೆಗ್ಯುಲರ್ ಡಾಕ್ಯುಮೆಂಟೇಶನ್. ಅಂಡ್ 4th ಬರುವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕೌಂಟ್ ಯುವರ್ ಲಾ ಆಫ್ ಅವರೇಜಸ್. ನಿಮ್ಮ ಲಾ ಆಫ್ ಅವರೇಜಸ್ ಎಷ್ಟು? ಈಗ ನಾನು ಹೇಳಿರೋದು, ಪುಸ್ತಕದಲ್ಲಿ ಹೇಳಿರೋದೇ ನಿಮಗಾಗ್ಬೇಕಾಗಿಲ್ಲ. ನನ್ ಬೆರಳು 5 ಈ ರೀತಿ ಇದೆ ಅಂದ್ರೆ ನಿಮ್ಮ ಬೆರಳು ಅದೇ ರೀತಿ ಇರ್ಬೇಕಾಗಿಲ್ಲ. ಅದು ಡಿಫ್ರೆಂಟ್ ಆಗಿರ್ಬೋದು. ಯಾವುದು ರೇಖೆ ಇದ್ದಂಗೆ, ಹಸ್ತ ರೇಖೆ ಅಂತ ಹೇಳ್ತೀವಲ್ವಾ, ಅಂಗೈಯಲ್ಲಿರುವ ರೇಖೆಗಳು, ಅಥವಾ ತಂಬ್. ನನ್ನ ತಮ್ಮ ಇಂಪ್ರೆಷನ್ ಬೇರೆ ಇದೆ, ಮಹೇಶ್ ಅವರ ತಮ್ಮ ಇಂಪ್ರೆಷನ್ ಬೇರೆ ಇದೆ. ಹಂಗೇನೆ ಕೂಡ ಡಾಕ್ಯುಮೆಂಟೇಶನ್ ನಂದು ಮತ್ತೆ ನಿಮ್ದು, ಅಥವಾ ಅವರದ್ದು ನಮ್ದು ಒಂದೇ ಆಗ್ಬೇಕಾಗಿಲ್ಲ. ಯಾವಾಗ ನಾನು ನನ್ನ ಡಾಕ್ಯುಮೆಂಟೇಶನ್ ಅನ್ನ ಮಾಡ್ತೀನಿ ಆವಾಗ್ಲೇ ನಂಗೆ ಗೊತ್ತಾಗುವಂತದ್ದು. ಅಂಡ್ ಯಾವಾಗ ನೀವು ಡಾಕ್ಯುಮೆಂಟೇಶನ್ ಮಾಡ್ತಾ ಹೋಗ್ತೀರಾ, ಆವಾಗ ಹೌ ಟು ಇಂಪ್ರೂವ್ ಯುವರ್ ಲಾ ಆಫ್ ಅವರೇಜಸ್, ಅದು 5th ರೂಲ್ ಅವರದ್ದು. 5ನೇ ರೂಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇಂಪ್ರೂವ್ ಯುವರ್ ಲಾ ಆಫ್ ಅವರೇಜಸ್. ಸೊ ಇಂಪ್ರೂವಿಂಗ್ ಮೈ ಲಾ ಆಫ್ ಅವರೇಜಸ್ ಅನ್ನ ಇಷ್ಟು ಸಲ ನಾನು ಮಾಡಿ ನಾನು ಕೌಂಟ್ ಮಾಡಿರ್ತೀನಿ. ನನಗೆ ಗೊತ್ತಾಗಿರುತ್ತೆ ಹಿಂಗೆ ಅಂತ, ಅದು ಮಾಡಿದವರಿಗೆ ಗೊತ್ತಾಗೋದು. ಅಂಡ್ ಒನ್ ಮೋರ್ ಥಿಂಗ್ ನಾನು ಹೇಳ್ಬೇಕು, ಇದು ಲಾಸ್ಟ್, ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಆಲ್ರೆಡಿ 9-10 ಅಲ್ಲ, ಜಾಸ್ತಿ ಆಯ್ತು. ಸೊ ತುಂಬಾ ನಂಗೆ ಇಂಪ್ರೆಸ್ ಆಗಿರುವಂತದ್ದು, ನಿಮ್ಮ ಎಕ್ಸಾಂಪಲ್ 10 ಪೀಪಲ್ ಹೇಳೋಣ, ನಿಮ್ಮ ಸಕ್ಸಸ್ ರೇಟು, ಗ್ರೋತ್ ರೇಟು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ಒಂದು ಕ್ವೆಶನ್ ನಾನು ನಿಮಗೆ ಕೇಳ್ತೀನಿ, ನೀವು ನಿಮಗೆ ಕೇಳಿ. ಅವ್ರು ಕೇಳಿದ್ದಾರೆ ಪುಸ್ತಕದಲ್ಲಿ, ಏನು ಗೊತ್ತಾ? ಹೌ ಲಾಂಗ್ ಯು ಟೇಕ್ ಟು ಟಾಕ್ 10 ಪೀಪಲ್ ಅಂತ. ಹೌ ಲಾಂಗ್ ಯು ಟೇಕ್ ಟು ಟಾಕ್ ಟು 10 ಪೀಪಲ್ ಅಂದ್ರೆ 10 ಜನಗಳ ಹತ್ರ ಮಾತಾಡಕ್ಕೆ ನೀವು ಎಷ್ಟು ಸಮಯ ತಗೊಳ್ತೀರಾ ಅಂದ್ರೆ, ಒಬ್ರತ್ರ ಮಾತಾಡ್ಲಿಕ್ಕೆ 1 ಗಂಟೆ, ಒಬ್ರತ್ರ ಮಾತಾಡ್ಲಿಕ್ಕೆ 10 ನಿಮಿಷ ಅಲ್ಲ. ಇಲ್ಲಿ ಇದು ಮೈಂಡ್ ಇದ್ರಲ್ಲಿ ಅವರ ಕ್ವಶನ್ ಅಷ್ಟೇ ಇರೋದು. ಎಷ್ಟು ಸಮಯ ನೀವು 10 ಪೀಪಲ್ ಹತ್ರ ಮಾತ್ರ ತಗೊಳ್ತೀರಾ ಅಂದ್ರೆ, 10 ಜನಗಳ ಡಾಕ್ಯುಮೆಂಟೇಶನ್ ಎಷ್ಟು ದಿನ, ಎಷ್ಟು ವಾರ, ಎಷ್ಟು ವರ್ಷದ ಒಳಗಡೆ ಕಂಪ್ಲೀಟ್ ಮಾಡ್ತೀರಾ. ಈವನ್ ಕೆಲವರು 5 ವರ್ಷ ಅಂತ ಹೇಳ್ತಾರೆ. 10 ಜನಗಳನ್ನ ಮಾತಾಡ್ಲಿಕ್ಕೆ 5 ವರ್ಷ ತಗೋತಾರಂತೆ ಅವರು. ಕೆಲವು ಜನ 1 ವರ್ಷದಲ್ಲಿ, ಕೆಲವು ಜನ 1 ವಾರದಲ್ಲಿ, ಕೆಲವು ಜನ 2 ದಿವಸದಲ್ಲಿ 10 ಜನಗಳನ್ನ ಮಾತಾಡಿ ಮುಗಿಸ್ತೀನಿ. ನಿಮಗೆ ಎಷ್ಟು ಜನ ಎಸ್ ಹೇಳಿದ್ರು ಅವ್ರು ಕೇಳಲ್ಲ. ನೀವು 10 ಜನಗಳನ್ನ ಮಾತಾಡಿ ಮುಗಿಸೋದು ಎಷ್ಟು ದಿನದ ಒಳಗಡೆ, ಅಥವಾ ನಾನು ಗಂಟೆ ಅಂತ ಹೇಳ್ತೀನಿ, 48 hours, 36 hours, 24 hours, ಇಲ್ಲ 1 week. 1 week ಅಂದ್ರೆ ಎಷ್ಟು ಗಂಟೆಗಳು ಲೆಕ್ಕ ಹಾಕಿ. ಸೊ ಎಷ್ಟು
ಫಾಸ್ಟ್ ಆಗಿ ನೀವು 10 ಜನಗಳ ಎಷ್ಟು ಚೆನ್ನಾಗಿ ನೀವು ಮಾತಾಡಿದೀರಾ, ಅಥವಾ ಎಷ್ಟು ಚೆನ್ನಾಗಿ ಅವರನ್ನ ಕನ್ವಿನ್ಸ್ ಮಾಡಿದೀರಾ, ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಶನ್ ಕೊಟ್ಟಿದ್ದೀರಾ, ಅಥವಾ ಎಷ್ಟು ನೀಟಾಗಿ ಡ್ರೆಸ್ ಅಪ್ ಮಾಡಿದೀರಾ ಅಲ್ಲ ಅಂತೆ. ಅದು ನಂದಲ್ಲ ಮಾತು, ಅವ್ರು ಹೇಳಿರೋದು. ನೀವು ಎಷ್ಟು ಫಾಸ್ಟ್, ಫಿಕ್ಸೆಡ್ 10 ಜನ ಇರ್ಲಿ 100 ಜನ ತಗೊಳ್ಳಿಬೇಕು ಅಂದ್ರೆ 1 ವಾರದಲ್ಲಿ ನಾನು 100 ಜನ ಕಂಪ್ಲೀಟ್ ಮಾಡ್ತೀನಿ ಅಂತ ನೀವೇನಾದ್ರೂ ಡಿಸಿಷನ್ ತಗೊಂಡ್ರೆ highly you will be motivated, highly you will be ಏನದು organized. And one more very very important, success in network marketing, ನೀವು ಹೇಗೆ ಕನ್ವಿನ್ಸ್ ಮಾಡ್ತೀರಾ ಅಥವಾ ಹೇಗೆ ಅವರನ್ನ ಮೋಟಿವೇಟ್ ಮಾಡ್ತೀರಾ ಅಲ್ಲ, how organized you are, how motivated you are to complete your dash people. ಡ್ಯಾಶ್ ಅಂದ್ರೆ ನೀವೇ ಇಟ್ಕೊಳ್ಳಿ, 10 ಜನನ 100 ಜನನ ಆರ್ಗನೈಸ್ ಮಾಡ್ತೀರಾ ನಿಮ್ಮ ಸಮಯವನ್ನ. ನಂಗ್ ಸಮಯ ಇಲ್ಲ, ನನಗೆ ಜನಗಳ ಹತ್ರ ಮಾತಾಡಕ್ಕೆ ಅವರು ಸಿಗಲ್ಲ, ಈ ಟೈಮಲ್ಲ ಅಂದ್ರೆ ಅವ್ರು ಸಿಗಲ್ಲ, ಆ ಟೈಮಲ್ಲ ಅಂದ್ರೆ ಈ ಸಿಗಲ್ಲ. ನಾನು 2 hours ಪರ್ ಡೇ ಮಾಡೋದು, ಎಕ್ಸಾಂಪಲ್ ನಾನು ಹೇಳೋದು, ಪರ್ ಡೇ ಓನ್ಲಿ 2 hours ಮಾಡ್ತೀನಿ ನಾನು. ಬಟ್ ಆ 2 hours ಅಲ್ಲಿ ಅದು ಯಾರಾದ್ರೂ ಪರವಾಗಿಲ್ಲ 10 ಜನ ಕಂಪ್ಲೀಟ್ ಮಾಡ್ತೀನಿ. ನೀವು ಫೋನಲ್ಲಿ ಮಾತಾಡ್ತೀರಾ, ಆನ್ಲೈನ್ ಅಲ್ಲಿ ಮಾತಾಡ್ತೀರಾ, ಅಥವಾ ಡಿಜಿಟಲ್ ಮಾತಾಡ್ತೀರಾ, ಅಥವಾ ಫಿಸಿಕಲ್ ಮಾತಾಡ್ತೀರಾ. ಎಕ್ಸಾಂಪಲ್ ಹೇಳಿದ್ದು ನಾನು. ಎಲ್ಲ 2 days ತಗೊಳ್ಳಿ, 10 ಜನಕ್ಕೆ 2 days ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಾನು. ಆ ಜನಗಳ ಟೈಮ್ ಅನ್ನ ಹೊಂದ್ಕೊಂಡಿಲ್ಲ. ಹೌ ಆರ್ಗನೈಸ್ಡ್ ಐ ಆಮ್, ಹೌ ಮೋಟಿವೇಟೆಡ್ ಐ ಆಮ್ ಅಂದ್ರೆ ನನ್ನ ಮೋಟಿವೇಶನ್ ಲೆವೆಲ್ ಹೈ ಇರ್ಬೇಕಾಗಿರೋದು. ನಾನು ಆರ್ಗನೈಸ್ ಅಂದ್ರೆ ಏನು, ಪ್ಲಾನ್, ಒಂದು ಸಿಸ್ಟಮ್ ಹೇಳುತ್ತೆ ಅಲ್ವಾ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಇಫ್ ಯು ಫೇಲ್ ಟು ಪ್ಲಾನ್ ಯು ಪ್ಲಾನ್ ಟು ಫೇಲ್. ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಟೈಮ್ ಕೇಳುವವರಿಗೆ, ಅಥವಾ ಪುನಃ ಪುನಃ ಕೇಳುವಾಗ್ಲೂ ನಂಗೂ ಕನ್ಫ್ಯೂಸ್ ಆಗುತ್ತೆ. ಪುನಃ ನಾನು ಹೇಳಿದ್ದೆ, ಇಫ್ ಯು ಪ್ಲಾನ್ ಟು ಫೇಲ್ ಅಲ್ಲ, ನೀವು ಫೇಲ್ ಟು ಪ್ಲಾನ್ ಮಾಡೋದಕ್ಕೆ ಫೇಲ್ ಆದ್ರೆ ನೀವು ಫೇಲ್ ಆಗ್ಲಿಕ್ಕೆ ಪ್ಲಾನ್ ಮಾಡಿದಂಗೆ ಅಂತ ಅರ್ಥ. ಇಫ್ ಯು ಫೇಲ್ ಟು ಪ್ಲಾನ್ ಅಂದ್ರೆ ಆರ್ಗನೈಸ್ ಮಾಡ್ಲಿಕ್ಕೆ, ಇಷ್ಟು ಹೊತ್ತಿನ ಒಳಗಡೆ ಅಂದ್ರೆ ಇಷ್ಟ ಜನಗಳ ಹತ್ರ ಮಾತಾಡ್ತೀನಿ, ಅದ್ ಮಾಡ್ತೀನಿ ಅನ್ಬೇಕಂದ್ರೆ ನಮ್ಮ ಮೆಮೊರಿ ಜಾಗರ್ ಇರ್ಬೇಕು. ಮೆಮೊರಿ ಜಾಗರ್ ಇಂದ ಸೆಲೆಕ್ಟ್ ಮಾಡ್ಕೋಬೇಕು, ಇಷ್ಟು ನಂಬರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡ್ಬೇಕು. ನಾನು 50 ಜನಗಳಿಗೆ ಕಾಲ್ ಮಾಡಿದ್ರೆ 35 ಜನ ನಂಗೆ ರಿಸೀವ್ ಮಾಡೋದು, 30 ಜನ ರಿಸೀವ್ ಮಾಡಿದ್ರೆ 25 ಜನ ನನ್ಗೆ ಎಸ್ ನಾನು ಮಾತು ಕೇಳ್ತೀನಿ ಅಂತ ಹೇಳ್ತಾರೆ. 20 ಜನ ಎಸ್ ಮಾತು ಕೇಳ್ತೀನಿ ಅಂದವರಿಗೆ 10 ಜನಕ್ಕೆ ನನ್ನ ಮೋದಿಕೇರ್ ಇಷ್ಟ ಆಗ್ಬಹುದು. 10 ಜನ ನನ್ನ ಮೋದಿಕೇರ್ ಇಷ್ಟ ಆದವರಿಗೆ 5 ಜನ ಮಾತ್ರ ಇಮ್ಮಿಡಿಯೇಟ್ ಎಸ್ ಅಂತ ಹೇಳ್ತಾರೆ. 5 ಜನ ಎಸ್ ಅಂತ ಹೇಳಿದವರಲ್ಲಿ 2 ಪ್ರಾಡಕ್ಟ್ ತಗೊಳ್ತಾರೆ. ನೋಡಿ, 50 ಜನರಲ್ಲಿ ಇಷ್ಟು ಮಾಡಿದ್ದಕ್ಕೆ 2 ಪ್ರಾಡಕ್ಟ್ ತಗೊಂಡ್ರೆ ಅವರನ್ನ ನೀವು ನೆಕ್ಸ್ಟ್ ಅವರು 50 ಜನಕ್ಕೆ ಮಾಡುವಂಗೆ. ಬಟ್ ಕಾಯುವಂಗಿಲ್ಲ, ನಿಮ್ಮ ಅನದರ್ 50 ನೀವು ಮುಂದುವರಿಸ್ತಾ ಹೋಗ್ತೀರಾ. ಸೊ ಜನ ನಿಮಗೆ ಸಿಗ್ಬೇಕು ಅಂತ ಅಲ್ಲ, ಇದ್ರಲ್ಲಿ ಜನ ಸಿಗುವಂಗೆ ನಾನು ಆರ್ಗನೈಸ್ ಆಗ್ಬೇಕು, ನಾನು ಪ್ಲಾನ್ ಮಾಡ್ಕೋಬೇಕು. ಸೊ ಪ್ಲಾನ್ ಟು ಸಕ್ಸಸ್, ಸೊ ಯುವರ್ ಸಕ್ಸಸ್ ವಿಲ್ ಬಿ ಪ್ಲಾನ್ಡ್ ಅಂತ ಹೇಳ್ತೀನಿ ನಾನು. ಆ ಫೇಲು ಅದು ಬೇಡ ಶಬ್ದಗಳು. ಪ್ಲಾನ್ ಫಾರ್ ಸಕ್ಸಸ್, ಸಕ್ಸಸ್ ವಿಲ್ ಪ್ಲಾನ್ ಯುವರ್ ಸಕ್ಸಸ್ ಅಂತ. ಫೇಲ್ ಎನ್ನುವ ಶಬ್ದ ವರ್ಡ್ ಚೆನ್ನಾಗಿಲ್ಲ ಅಲ್ವಾ, ಅದಕ್ಕೆ ಪ್ಲಾನ್ ಫಾರ್ ಯುವರ್ ಸಕ್ಸಸ್ ಅಂಡ್ ಸಕ್ಸಸ್ ವಿಲ್ ಪ್ಲಾನ್ ಫಾರ್ ಯುವರ್ ಸಕ್ಸಸ್ ಅಂತ. ಯಾಕಂದ್ರೆ ಸಕ್ಸಸ್ ಆದಾಗ ನಾವು ಇನ್ನೂ ಹೆಚ್ಚು ಮೋಟಿವೇಟ್ ಆಗ್ತೀವಿ. ಸೊ ದಿಸ್ ಈಸ್ ಎಂಡ್ ಫಾರ್ ಟುಡೇಸ್. ನಾಳೆ ಕಂಟಿನ್ಯೂ ಮಾಡೋಣ. ಅಂಡ್ ಯಾರಿಗಾದ್ರೂ ಆ ಬುಕ್ ಸಿಕ್ತು ಅಂದ್ರೆ ಡೆಫಿನೆಟ್ಲಿ 2-3 ಪೇಜ್ ಮಾತ್ರ ಬೇಕು ಅಂದ್ರೆ ದಿನಕ್ಕೆ ಓದಿ ಇಲ್ಲಿ ಇಟ್ಕೊಳ್ಳೋದು ಬೇಡ. ಅದನ್ನ ಕೆಲಸ ಶುರು ಮಾಡಿ. ಆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಿಮಗೆ ಮುಂದೆ ಅದುವೇ ನಿಮ್ಮನ್ನ ತಗೊಂಡೋಗತ್ತೆ, ಎಲ್ಲಿ ತಗೊಂಡೋಗ್ಬೇಕು ಅಂತ. ಪುಸ್ತಕ ಫುಲ್ ಓದಿ ಆಗ್ಬೇಕಾಗಿರೋದು ಮುಖ್ಯ ಅಲ್ಲ, ಆ ಪುಸ್ತಕದಲ್ಲಿ ನಾನು ಏನು ಇಂಪ್ಲಿಮೆಂಟ್ ಮಾಡಿದೀನಿ, ಸೊ ಅದು ತುಂಬಾ ತುಂಬಾ ಮುಖ್ಯ. ಇಮಿಡಿಯೇಟ್ ಮಾಡ್ಬೇಕಾಗಿರೋದು. ಸುರೇಖಾ ಮೇಡಮ್ ನಮ್ಗೆ ಯಾವಾಗ್ಲೂ ಕೊಡ್ತಾ ಇದ್ರು ಕೆಲ್ಸ, 1 ವಾರದಲ್ಲಿ 2 ಸೈನ್ ಅಪ್ ಆಗ್ಬೇಕಂದ್ರೆ ಎಷ್ಟು ಜನಗಳನ್ನ ಮಾತಾಡ್ಸ್ಬೇಕು, ಎಷ್ಟು ಜನಗಳ ಇದ್ ಮಾಡ್ಬೇಕು, ಇದೇ ಬ್ಯಾಕ್ ಗ್ರೌಂಡ್ ಅಷ್ಟೇ ಅವ್ರು ಮಾಡಿರುವಂತದ್ದು. ಸೊ ಕಂಗ್ರಾಚುಲೇಷನ್ಸ್. ಈ ಮೆಂಟಾಲಿಟಿ ಸೆಷನ್ ನಿಮಗೆಲ್ಲ ಇದನ್ನ ರಿಸೀವ್ ಮಾಡಕ್ಕೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ನಾನು. ಅದೇ ಟ್ರೈನ್ಡ್ ಮೈಂಡ್ ಅಂದ್ರೆ ಇದಕ್ಕೆಲ್ಲ ಪ್ಲಾನ್ ಪ್ರೆಸೆಂಟೇಶನ್ ಟ್ರೈನು, ಪ್ರಾಡಕ್ಟ್ ಡೆಮೋದ ಟ್ರೈನಿಂಗು, ಅಥವಾ ಏನದು ಟೆಕ್ನಿಕ್ ಆಫ್ ಟೇಕಿಂಗ್ ದ ಅಪಾಯಿಂಟ್ಮೆಂಟ್ ಅಲ್ಲ. ನನ್ನ ಮೈಂಡ್ ಜನಗಳನ್ನ ನೋಡೋದನ್ನ, ನನ್ನನ್ನ ನೋಡೋದನ್ನ. ಎಸ್ ದೀಪಕ್, ಥ್ಯಾಂಕ್ ಯು.
ದೀಪಕ್ ಪರ್ಚೇಸ್ ಮಾಡಿದ್ರು, ಶಾರದಾ ಅವ್ರ ಹತ್ರ ಆಲ್ರೆಡಿ ಇದೆ, ಮೊದ್ಲೇ ಅರ್ಧ ಹೋಗಿದ್ರು, ಈಗ ಇನ್ನೂ ಸ್ವಲ್ಪ ಜಾಸ್ತಿ ಹರಿಯಿರಿ ಅದನ್ನ ಓದಿ. ಸೊ ಗ್ರೇಟ್ ಆನಂದವಲ್ಲಿ, ಸೊ ಯು ಆಲ್ಸೋ ಬಾಟ್ ಇಟ್. ಗ್ರೇಟ್ ಖಂಡಿತ. ಆ ಪುಸ್ತಕ ಅದೇ 96 ಪೇಜಸ್, ಅದರಲ್ಲಿ ಒಂದು 90 ಪೇಜಸ್ ಅಷ್ಟೇ ನಮಗೆ ಸರಿಯಾಗಿ ಓದಕ್ಕೆ ಸಿಗೋದು. ಅಂಡ್ ನನ್ನ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ನನ್ಗೆ ಎಲ್ಲಿ ಕಲ್ತೆ ಅಂದ್ರೆ, ನಂಗೆ ಈಗ ಗೊತ್ತಾಯ್ತು, ಈ ಪುಸ್ತಕ ನಾನು ಮೋದಿಕೇರಲ್ಲಿ ಹುಟ್ಟಿದಾಗ್ಲೇ ಇತ್ತು ನನ್ನ ಹತ್ರ. ಆ ಪುಸ್ತಕದ ಜೊತೆಗೆ ನನ್ನ ಅಪ್ಲೈನ್ ನಂಗೆ ಒಟ್ಟೊಟ್ಟಿಗೆ ಕಲ್ಸಿದ್ದು. ಸುರೇಖಾ ಮೇಡಮ್ ಅಪ್ಲೈನ್ ಒಬ್ರಾದ್ರೆ, ಫಿಲಿಪ್ ಸರ್, ನೀನಾ ಮೇಡಮ್ ಇನ್ನೊಬ್ರು ಅಪ್ಲೈನ್ ನಂಗೆ. ಸೊ ಜೊತೆಲಿ ನಾನು ಬಾಡಿ ಲ್ಯಾಂಗ್ವೇಜ್ ಕಲ್ತಿದ್ದು. ಈ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗು ಅಥವಾ ಬಾಡಿ ಲ್ಯಾಂಗ್ವೇಜ್ ಯಾವುದು ನಾನು ಮೋದಿಕೇರಲ್ಲಿ ಹುಟ್ಟುವಾಗ ಬಂದಿಲ್ಲ ನನ್ನ ಹತ್ರ. ಸೊ ಕಲ್ಸು ಟ್ರೈನ್ಡ್ ಆಗಿ ಬಂದಿರೋದು ಅಂತ ಆ ಪುಸ್ತಕ ನೋಡುವಾಗ ಶೂರ್ ಆಯ್ತು. So thanks to all my upline, thanks to my lovely downlines. Yes, Sharda, over to you. Thank you, madam. ಒಂದು 20 ವರ್ಷದ ಹಿಂದೆ ಇದ್ದಿದ್ದು ಬುಕ್ಕಿನ ಕಾಸ್ಟ್ 125 ಇತ್ತು, ಈಗ 154 ಆಗಿದೆ. ಸೊ ವರ್ಷಕ್ಕೆ ₹1 ಮಾತ್ರ ಇನ್ಕ್ರೀಸ್ ಆಗಿರೋದು ಅಲ್ವಾ? ಬಟ್ ವ್ಯಾಲ್ಯೂ ಆಫ್ ದಟ್ ಬುಕ್ ಇಸ್ ಗ್ರೇಟ್. ಸೊ ಈಗ ದೀಪಕ್ ಸರ್ ತಗೊಂಡಿರೋದು 154 ಅಂದ್ರು, ನಾವು ತಗೊಳ್ಳುವಾಗ 125 ಇತ್ತು ಆಗ. ನಾನ್ ತಗೊಳ್ಳುವಾಗ ಅದೇ ನೆನಪಿಲ್ಲ, ಮೋಸ್ಟ್ಲಿ 80 rupees 70 rupees ಹಂಗೇನೋ ಇತ್ತು ನಾನ್ ತಗೊಳ್ಳುವಾಗ. ಅಲ್ಲ, ಆ ಬುಕ್ ಅಲ್ಲಿ ಕೊಟ್ಟಿರೋ ರೇಟ್ 125. ಇಟ್ ಇಸ್ ಪ್ರಿಂಟೆಡ್ ರೇಟ್ ಆಕ್ಚುಲಿ. ನಂದರ್ಲಿ ಇಲ್ಲ, ನಂದರ್ಲಿ ಇನ್ನೂ ಕಡಿಮೆ ಇದೆ. ಓಕೆ, ಸೊ ಥ್ಯಾಂಕ್ ಯು ಮೇಡಮ್. ಮೇಡಮ್ ಅದು ಎಸ್ ಮೇಡಮ್, ಈಗ ಬುಕ್ಕಿಂದು ಮುಖಪುಟ ಒಂದು ಫೋಟೋ ವಾಟ್ಸಪ್ ಮಾಡ್ರಿ ನನಗೆ. ಖಂಡಿತ ಕಳಿಸಿ. ಕನ್ನಡದಲ್ಲೂ ಇದೆ, ಪ್ರಶ್ನೆಗಳಲ್ಲಿ ಉತ್ತರ ಇರೋದು ಅಂತ, ಪ್ರಶ್ನೆಗಳಲ್ಲಿ ಉತ್ತರ. ಸೊ ಇಟ್ ಇಸ್ ನಥಿಂಗ್ ಬಟ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಗೆ ಯೂಸ್ ಆಗುವಂಥದ್ದು. ಮೇಡಮ್ ಬುಕ್ ಹೆಸರ ಪ್ರಶ್ನೆಗಳಲ್ಲಿ ಉತ್ತರ? ಹೌದು. ಹೌದಾ? ಇದು ಅಬ್ಜೆಕ್ಷನ್ ಹ್ಯಾಂಡ್ಲಿಗೆ ಅಲ್ಲ ಇರುವಂತದ್ದು, ಇದು ಕಂಪ್ಲೀಟ್ ನನ್ನ ಮೈಂಡ್ ಅನ್ನ ಟ್ರೈನ್ ಮಾಡ್ಲಿಕ್ಕೆ, ನಾನು ನೋಡುವ ರೀತಿಯನ್ನ ಬದಲಾಯಿಸ್ಲಿಕ್ಕೆ. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಎಂಡಿಗೆ ಬರುತ್ತೆ, ಬಟ್ ಸ್ಟಾರ್ಟಿಂಗ್ ವಿತ್ ಇಟ್ ಫಾರ್ ಮೀ, ನನ್ನ ಆಂಗಲ್ ಆಫ್ ಥಿಂಕಿಂಗ್. ಎಸ್, ಅಬ್ಜೆಕ್ಷನ್ ಫಾರ್ ಮೀ ಏನಿದೆ ಅದನ್ನ ನಾವು ಇದು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್ ಅಂಡ್ ಎಸ್, ಆಕ್ಚುಲಿ ನಾವು ಜನ ಜಾಸ್ತಿ ನೋಡಿದಷ್ಟು ಲಾ ಆಫ್ ಆವರೇಜ್ ವರ್ಕ್ ಆಗುತ್ತಲ್ವಾ? ಸೊ ಆ ರೀತಿಗೆ ಬರ್ಬೇಕಾಗಿರೋದು ಸ್ಟೆಪ್ ಬೈ ಸ್ಟೆಪ್ ಅಂತ. ಇದು ಆಕ್ಚುಲಿ ಶಫ್ಲಿಂಗ್ ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಇದೆ. ನಾವು ಮೆಮರಿ ಜಾಗರ್ನ ತೆಗೆದ್ಬಿಟ್ಟು ಶಫಲ್ ಮಾಡ್ತೀವಲ್ವಾ? ಇವ್ರು ಆಗಲ್ಲ, ಇವ್ರು ಮಾಡಲ್ಲ, ಅವ್ರು ಮಾಡಲ್ಲ, ಬರೆಯೋದಕ್ಕೆ ಶಫಲ್ ಮಾಡ್ತೀವಿ. ಆ ತರ ಶಫಲಿಂಗ್ ಮಾಡಬಾರ್ದು, ಎಲ್ಲರ ಹೆಸರುಗಳು ಬರಿತಾ ಹೋಗ್ಬೇಕು ಅನ್ನೋದಕ್ಕೆ, ಅದಕ್ಕೆ ಹೇಳ್ತಾ ಇದ್ದಿದ್ದು. ಯಾರನ್ನು ಪ್ರೀ ಜಡ್ಜ್ ಮಾಡಬೇಡಿ ಅಂತ ಹೇಳೋದು ಒಂದು. ಇನ್ನೊಂದು ಶಫಲಿಂಗ್. ಯಾಕೆ ಶಫಲಿಂಗ್ ಮಾಡ್ತೀವಿ? ಕಾರ್ಡ್ಸ್ ನ ಶಫಲ್ ಮಾಡಿದಾಗ ನಮ್ ಬೇಕಾಗಿರೋ ಕಾರ್ಡ್ ಮೇಲೆ ಬರುತ್ತೆ, ಕೆಳಗಡೆ ಹೋಗುತ್ತೆ, ಈ ತರ ಆಗ್ತಾ ಇರುತ್ತೆ. ಎಲ್ಲಿ ಸಿಗುತ್ತೆ ಗೊತ್ತಿರಲ್ಲ. ಅದು ಜೋಕರ್ ಅಂತೂ ಎಲ್ಲಿರ್ತಾರೆ ಅಂತಾನೆ ಗೊತ್ತಿರಲ್ಲ. ಸೊ ಸಿಮಿಲರ್ಲಿ ಅವರ್ ಡೈಮಂಡ್ ಇಸ್ ಸಮ್ವೇರ್ ಇನ್ ದ ಮೆಮರಿ ಜಾಗರ್. ಎಲ್ಲಿಂದ ಬರ್ತಾರೆ ಗೊತ್ತಿರಲ್ಲ, ಬಟ್ ವಿ ಹ್ಯಾವ್ ಟು ಕೀಪ್ ಟಚಿಂಗ್ ಎವ್ರಿಬಡಿ ಅಂತ ಇರುತ್ತೆ. ಸೊ ಅದನ್ನ ಇಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು ಬುಕ್ ಇಂದ. ಅಂಡ್ ಡೆಫಿನೆಟ್ಲಿ ಇದು ಒಂದ್ ಕಾಲದಲ್ಲಿ ನಾವು ಅದ್ರ ಪ್ರಕಾರ ವರ್ಕ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಬಂತು, ಬಟ್ ಮಧ್ಯದಲ್ಲಿ ನಿಲ್ಸಿದಾಗ ಅದು ಹಂಗೆ ಹೋಗುತ್ತೆ. ಸೊ ನಾವು ಕಂಟಿನ್ಯೂಸ್ ಆಗಿ ಪರ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋಗ್ಬೇಕು, ಆಗ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಸೆಲ್ಫ್ ಡಾಕ್ಯುಮೆಂಟೇಶನ್, ನಮ್ಗೆ ನಾವ್ ಏನ್ ಮಾಡ್ತೀವೋ ಅದನ್ನ ಬರಿತಾ ಹೋಗ್ಬೇಕು, ಅವಾಗ್ಲೇ ಅದಕ್ಕೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದ್ದಷ್ಟು ಅದು ಒಳ್ಳೇದು ಅಲ್ವಾ? ಸೊ ನನ್ಗೆ ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂತಿದ್ದಾಗ, ಆಕ್ಚುಲಿ ನಾವು ಮೊಬೈಲ್ ಅಲ್ಲಿ ನಂಬರ್ಸ್ ಗಳು ಇರ್ಲಿ ಅಂತ ಇಟ್ಕೊಂಡಿರ್ತೀವಲ್ವಾ? ಮೊಬೈಲ್ ನ ನಂಬ್ತಾ ಇರ್ತೀವಿ, ಬಟ್ ಕೈಯಲ್ಲಿ ಬರೆಯೋದಕ್ಕೆ ಹೆಸಿಟೇಟ್ ಮಾಡ್ತೀವಿ. ಒಬ್ರಿಗೆ ಏನಾಯ್ತು ಅಂದ್ರೆ ಅವ್ರ ಮೊಬೈಲ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಹೆಸರುಗಳೆಲ್ಲ ಹೋಗ್ಬಿಡ್ತು, ನಂಬರ್ಸ್ ಇದೆ, ಅದು ಯಾವ ನಂಬರ್ ಏನು ಗೊತ್ತಿಲ್ಲ. ಸೊ ಹಾಗಾಗಿ ಅವರ ಬ್ರದರ್ಗೆ ಫೋನ್ ಮಾಡ್ಬೇಕಂದ್ರೆ ಬ್ರದರ್ ನಂಬರ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಹೇಗ್ ಮಾಡ್ತಾರೆ?
ಕಾಲ್ ಮಾಡಕ್ಕೆ ಆಗಲ್ಲ ಅಲ್ವಾ. ಬಟ್ ಅದೇ ಇದು ನಂಬರ್ಸ್ ಇದ್ದಾಗ ಬುಕ್ ಅಲ್ಲಿ ಬರ್ದಿಟ್ಕೊಂಡಾಗ ಎಮರ್ಜೆನ್ಸಿ ಯಾರಿಗ ಕಾಲ್ ಮಾಡ್ಬೇಕಂದ್ರೆ ಅವ್ರ ಹೆಸರು ಗೊತ್ತಿರುತ್ತೆ, ನಂಬರು ಬರ್ದಿರ್ತೀವಿ. ಸೊ ನಾವು ಮ್ಯಾನ್ಯುಯಲ್ ಮೆಮರಿ ಜಾಗರ್ ಅಂತ ಏನ್ ಬರ್ಕೊಳ್ತೀವಿ ಅದು ಬರೀ ಮೋದಿಕೇರ್ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ನಮ್ಮ ನಾರ್ಮಲ್ ಲೈಫ್ಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ಇದನ್ನ ನಾವು ಅಳವಡಿಸ್ಕೊಳ್ಳೋದಲ್ಲದೆ ನಮ್ಮ ಟೀಮ್ಗೂ ಅದನ್ನ ಹೇಳ್ತಾ ಹೋಗ್ಬೇಕಾಗಿ ಮೆಮರಿ ಜಾಗರ್. ಎಸ್, ಐ ಥಿಂಕ್ ಟುಡೇ ವಿ ಹ್ಯಾಡ್ ಅ ಗ್ರೇಟ್ ಥಿಂಗ್. ಯಾರ ಶೇರ್ ಮಾಡ್ಬೇಕಂದ್ರೆ ಖಂಡಿತ ಮಾಡಿ. ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ಏನ್ ಅನ್ಸಿತ್ತು, ಏನ್ ತಿಳ್ಕೊಂಡ್ರಿ ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ಬೋದು. ಸೊ ನಾಳೆ ಅವ್ರು ಬಂದ ತಕ್ಷಣ ಅವ್ರಿಗೆ ಕೊಟ್ಬಿಟ್ರೆ ಇನ್ನೊಂದು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಅಲ್ವಾ. ಈಗ ಈ ಲಾ ಆಫ್ ಎವರೇಜಸ್ ಅನ್ನ ಅಂದ್ರೆ ಈ ಮೆಥಡ್ ಆಫ್ ಕಲ್ಲಿದ್ದಲನ್ನ ಡೈಮಂಡ್ ಆಗಿ ಕನ್ವರ್ಟ್ ಮಾಡುವಂತಹ ಮೆಥಡ್ ಅನ್ನ ಈವನ್ ನಮ್ಮ ಮಾರ್ನಿಂಗ್ ಬೇಸಿಕ್ ಕೋರ್ಸ್ ಕ್ಲಾಸಿಗೆ ಕೂಡ ನೀವು ಟ್ರಯಲ್ ಮಾಡಬಹುದು. ಎಕ್ಸಾಂಪಲ್ ಟ್ರಯಲ್ ಮಾಡೋದು ಅಂದ್ರೆ ಏನು, ನಾನು ಧೈರ್ಯ ಅಂತ ಹೇಳ್ತೀನಲ್ವಾ, ಕೆಲವೊಂದ್ಸಲ ಧೈರ್ಯನೇ ಬರಲ್ಲ. ಯಾಕೆಂದ್ರೆ ಇನ್ವೈಟ್ ಮಾಡಿದ್ರೆ ಗೆಸ್ಟ್ಗಳನ್ನ ನಾನು ಹೇಳಿದ್ದು, ಅವ್ರು ಬಂದಿಲ್ಲ ಅಂದ್ರೆ ಆಮೇಲೆ ಜಯನಗರ ಆಫೀಸಿಗೆ ಅಷ್ಟು ದೂರ ಕರೆದ್ರೆ ಮತ್ತೆ ಹೆಂಗೆ ಅಪ್ರೋಚ್ ಮಾಡೋದು ಅದೆಲ್ಲ ಇರುತ್ತೆ. ಈಗ ನಮ್ಮ ಟೀಮ್ ಅಲ್ಲಿ ಇರುವಂತಹ ಕನ್ಸಲ್ಟೆಂಟ್ಗಳು ಸುಮಾರು ಜನಕ್ಕೆ ನಾನು ಹೇಳಿದ್ದು, ಎಲ್ರಿಗೂ ಅಲ್ಲ, ತುಂಬಾ ಜನ ಇರ್ತಾರೆ. ಸೈಲೆಂಟ್ ಆಗಿರುವವರು, ಜಸ್ಟ್ ಪರ್ಚೇಸ್ ಮಾಡ್ತಾ ಇರುವವರು, ಜಸ್ಟ್ ಲೈಕ್ ಎ ಡಾಕ್ಯುಮೆಂಟೇಶನ್ ಮಾಡಕ್ಕೆ. ಎಕ್ಸಾಂಪಲ್ ಒಬ್ಬರನ್ನ ತಗೊಳ್ಳೋಣ, ಹೆಸರು ಯಾರ್ದಾದ್ರೂ ಪರವಾಗಿಲ್ಲ, ನಾನು ಭಾರತೀಯನ್ನ ತಗೋತೀನಿ ಎಕ್ಸಾಂಪಲ್ ನನಗೆ ಈಸಿ ಆಗ್ಲಿಕ್ಕೆ. 50 ಜನ ನನ್ನ ಟೀಮಲ್ಲಿ ಇದ್ದಾರೆ. 50 ಜನ ಟೀಮಲ್ಲಿ ಇದ್ದಾರೆ ಅಂದ್ರೆ ಇವತ್ತು ನಾನು 10 ಜನಗಳ ಹತ್ರ ಮಾತಾಡಿ 5 ಗಂಟೆಯ ಕ್ಲಾಸಿಗೆ ಕರಿತೀನಿ. ನಾಳೆ 10 ಅಂದ್ರೆ ನೀವು 50 ಜನಗಳನ್ನು ಟ್ರೈ ಮಾಡಬಹುದು ಒಂದೇ ದಿವಸ, ಬಟ್ ನಿಮ್ಮ ಇದು ಆಗೋದಕ್ಕೆ 50 ಜನಗಳಲ್ಲಿ 10 ಜನ ಇವತ್ತು ಮಾತಾಡ್ತಾರೆ, 10 ಜನ ನಾಳೆ ಮಾತಾಡ್ತಾರೆ, 10 ಜನ ನಾಡಿದ್ದು ಮಾತಾಡ್ತಾರೆ. 3 ದಿವಸದ ಒಳಗಡೆ ಕಂಪ್ಲೀಟ್ ಮಾಡಿ ಮಾಡೋದೇನು ಓನ್ಲಿ 450 ಅಥವಾ 430. ನಾನ್ ಮಾಡ್ತಾ ಇದ್ದೀನಿ ಆ ಕೆಲಸ, ಅದಕ್ಕೆ ಹೇಳಿದ್ದು ನಿಮಗೆ. ಯಾಕೆ ನಾನೀಗ ಪ್ರಾಸ್ಪೆಕ್ಟಿಂಗ್ ಮಾಡ್ಬೇಕು ಅಂದ್ರೆ ನಾನು ಅವರ ಟೈಮಿಗೆ ನೆಕ್ಸ್ಟ್ ಟೈಮಿಗೆ ಕರೆಕ್ಟ್ ಆಗಿ ಸಿಗಲ್ಲ. ಅದೇ ನನ್ನ ಡೌನ್ಲೈನ್ ಸಿಗಾಗುವಾಗ ನಾನು ಹೇಳ್ಬಹುದಲ್ವಾ, ಇಂಥ ಟೈಮಿಗೆ ಮಾತ್ರ ನಾನು ಅವೈಲಬಿಲಿಟಿ. ಎಲ್ಲರ ಹತ್ರನೂ ಮಾತಾಡಿದಾಗ 430 ಇಂದ 450ಗೆ ನಮ್ಮ ಯೋಗ ಇದೆ, 450 ಇಂದ 5 ಗಂಟೆಗೆ ಮೆಡಿಟೇಷನ್ ಅಂಡ್ ವಿಜುವಲೈಸೇಷನ್, ನಮ್ಮ ಮೈಂಡ್ ಟ್ರೈನ್ ಆಗ್ಲಿಕ್ಕೆ ಇರುವಂತದ್ದು. ಅಂಡ್ 5 to 6 ಪ್ಯೂರ್ಲಿ ಸಕ್ಸಸ್, ಹೌ ಟು ಗೆಟ್ ಸಕ್ಸಸ್ ಇನ್ ಮೋದಿ ಕೇರ್ ಅಂತ. ಬಟ್ ನೀವು ನಿಮ್ಮ ಯಾವುದೇ ಫೀಲ್ಡ್ ಅಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅಲ್ಲಿ ಟಿಪ್ಸ್ ಸಿಗತ್ತೆ. 21 days ಅಟೆಂಡ್ ಆಗಿ ಆಮೇಲೆ ಬನ್ನಿ ನಾನ್ ಸಪೋರ್ಟ್ ಮಾಡ್ತೀನಿ. ಆಮೇಲೆ ಬನ್ನಿ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದು ತುಂಬಾ ಮುಖ್ಯ. ಎಂದ್ರೆ ನನ್ನ ಬಿಲೀಫ್ ಅಲ್ಲಿ ಅವರಿಗೆ ಪಾಸ್ ಆಗತ್ತೆ. ನಿಮಗೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಅಲ್ಲೇ ಕಲಿತೀರಾ, ಬಟ್ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಲಿಕ್ಕೆ ನಾನಿದ್ದೀನಿ ನಿಮ್ ಜೊತೆ ಅಂತ ಹೇಳುವಂತ. ನೋಡಿ, ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬಾ ಇಂಪಾರ್ಟೆಂಟ್. ಆನ್ಲೈನ್ ಅಲ್ಲಾದ್ರೂ ನಾವು ಬಾಡಿ ಲ್ಯಾಂಗ್ವೇಜ್ ಇಲ್ಲದೆ ಮಾತಾಡಕ್ ಬರಲ್ಲ ನಮಗೆ ಅಲ್ವಾ. ಸೊ ನಾನಿದ್ದೀನಿ ನಿಮ್ಮ ಜೊತೆ ಅಂತ ನಮ್ಮ ಎದೆ ತಟ್ಟಿ ಹೇಳುವಂತಹ ಪ್ರಾಕ್ಟೀಸು. 50 ಜನ ಇದಾರ, 100 ಜನ ಇದಾರ, ಲ್ಯಾಂಗ್ವೇಜ್ ಈಸ್ ನಾಟ್ ಎ ಬ್ಯಾರಿಯರ್. ನಿನ್ನೆ ಆನಂದವಲ್ಲಿ ಅವರು ಹೇಳ್ತಾ ಇದ್ರಲ್ವಾ, ನಮ್ಮ ತೆಲುಗು ಹೆಸರೇ ಬರಲ್ಲ ನಂಗೆ ಅಷ್ಟು ಬೇಗ ಅವರದ್ದು. ಅವರು ಯಾರು ಹೇಳಿ, ಶಿವಯ್ಯ ಅವರು ಬೆಂಗಳೂರಿನ ಓನ್ಲಿ ಕನ್ನಡ ಮೀಟಿಂಗ್ ಅನ್ನ ಅಟೆಂಡ್ ಆಗಿ ಆ ಫಸ್ಟ್ 2-3 years ಅಲ್ಲೇ ಮೋದಿ ಕೇರ್ನ ಒನ್ ಆಫ್ ದ ಟಾಪ್ ಲೆವೆಲ್ ಡೈಮಂಡ್ ಲೆವೆಲ್ಗೆ, ಎಮರಲ್ಡ್ ಲೆವೆಲ್ಗೆ ಹೋದವರು. ರೀಸೆಂಟ್ ಸಕ್ಸಸ್ ಅಲ್ಲ ಅವರದ್ದು. ಇಟ್ ವಾಸ್ ಸಕ್ಸಸ್ಫುಲ್ ಬೈ 2007, 8, 9 ನಂಗೆ ಗೊತ್ತಿಲ್ಲ ಯಾವ ವರ್ಷ ಅಂತ. ಅಂತೂ 2011-12 ಒಳಗಡೆನೆ ಅವರು ಎಮರಲ್ಡ್ ಅನ್ನುವ ಲೆವೆಲ್ಗೆ ಹೋಗಿದ್ದಾರೆ. ಬಿಕಾಸ್ ಆಫ್ ಮೆನಿ ರೀಸನ್ಸ್ ಇದೆ ಅಲ್ವಾ. ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಆ ಕಡೆ ಈ ಕಡೆ ಆಗೋದು ಸ್ವಲ್ಪ ಡೌನ್ ಆಗಿತ್ತು, ಆಮೇಲೆ ಪುನಃ ಈಗ ಪಿಕಪ್ ಮಾಡ್ಕೊಂಡು. ಬಟ್ ಆವಾಗ ಅವರು ಶುರು ಮಾಡಿದ ತೆಲುಗು ಪ್ರೋಗ್ರಾಮ್, ಇನ್ ತೆಲುಗು ಸಿನಿಮಾ ಅಂತ ಹೇಳ್ತೀನಿ ನಾನು, ಅಲ್ಲಿ ಅನಂತಪುರದಲ್ಲಿ. ಸೊ ಹಿ ವಾಸ್ ಎ ವೆರಿ ಸಕ್ಸಸ್ಫುಲ್ ಪರ್ಸನ್ ಬೈ ದ ಟೈಮ್ ಓನ್ಲಿ. ಅಂಡ್ ಈಗ ಸೆಕೆಂಡ್ ಇನ್ನಿಂಗ್ಸ್ ಅನ್ನ, ಥರ್ಡ್ ಇನ್ನಿಂಗ್ಸ್ ಅನ್ನ ತಗೊಂಡಿದ್ದಾರೆ. ಹಂಗಾಗಿ ಯಾವ ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ಲ, ಯಾಕೆಂದ್ರೆ ನಾ ಅಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲೇ ಇರ್ಲಿ, ನಾನ್ ನಿಮಗೆ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಕೊಡ್ತೀನಿ ಅದನ್ನ ಅಂತ ಹೇಳುವವರು ನಾವಾಗಿರ್ಬೇಕು. ಸೊ ಹೇಳುವ ಧೈರ್ಯ ನನ್ನ ಹತ್ರ ಇದೆ ಅಂದ್ರೆ ಇನ್ವೈಟ್ ಮಾಡಕ್ಕಾಗತ್ತೆ. ಅವ್ರು ಬಂದ್ರು ಬಾರದಿದ್ರು ನಿಮಗೇನು ಡಾಕ್ಯುಮೆಂಟೇಶನ್ ಬೇಕಾಗುತ್ತಾನೆ.
50 ಜನ ಮಾಡಿದೆ ನಾನು, ಎಷ್ಟ್ ಜನ ಎಸ್ ಅಂತ ಹೇಳಿದ್ರು, ಎಷ್ಟ್ ಜನ ಕಾಲ್ ತಗೊಂಡ್ರು, ಎಷ್ಟ್ ಜನ ನೋಡ್ತೀನಿ ಟ್ರೈ ಮಾಡ್ತೀನಿ ಅಂದ್ರು, ಎಷ್ಟು ಜನ ಎಸ್ ಅಂತ ರಿಜಿಸ್ಟರ್ ಮಾಡ್ಕೊಂಡ್ರು 100% ಎಲ್ರು ಬರಲ್ಲ ಗೊತ್ತಿದೆ ನಮಗೆ ಅಲ್ವಾ. ಎಷ್ಟ್ ಜನ ಬಂದ್ರು, ಡಾಕ್ಯುಮೆಂಟೇಶನ್ ಮಾಡೋಣ. ಜುಲೈ 1ರಿಂದ ಬರುವ ಇದಕ್ಕೆ ನಾನು ಮಾಡ್ತೀನಿ ಅನ್ನುವ ಮೈಂಡ್ ಸೆಟ್ ಬೇಕಾದವರು ಅದನ್ನ ಮಾಡಿ. ಇಲ್ಲ ಪ್ರಾಸ್ಪೆಕ್ಟಿಂಗ್ ಬೇಕು ಅನ್ನುವರು ಪ್ರಾಸ್ಪೆಕ್ಟಿಂಗ್ ಜಸ್ಟ್ ನೆಕ್ಸ್ಟ್ ಇವೆಂಟ್ ಎಲ್ಲಿದೆ, ಥರ್ಸ್ಡೇ ಇವೆಂಟ್, ನಮ್ಮ ಆನ್ಲೈನ್ ಇವೆಂಟ್, ಅದನ್ನಾದ್ರೂ ಮಾಡಿ, ಸಂಡೇ ಇವೆಂಟ್ಗಾದ್ರೂ ಮಾಡಿ. ಸೊ ವಾಟ್ ಯು ಥಿಂಕ್ ಈಸ್ ದ ರೈಟ್ ಫಾರ್ ನಿಮ್ಮ ಡಾಕ್ಯುಮೆಂಟೇಶನ್ಗೆ ವಿದಿನ್ 2-3 days ಅದನ್ನ ಕಂಪ್ಲೀಟ್ ಮಾಡಿ. ಅವಾಗ್ಲೇ ನಿಮಗೆ ಬಿಲೀಫ್ ಬರುತ್ತೆ ಮುಂದೆ ಅದನ್ನ ಕಂಟಿನ್ಯೂ ಮಾಡಕ್ಕೆ. ಇದು ಕ್ವಿಕ್ ಆಗಿ, ಬಿಕಾಸ್ ಹೈಲಿ ಮೋಟಿವೇಟೆಡ್ ಅಥವಾ ಹೈಲಿ ಡಿಸಿಪ್ಲಿನ್ಡ್ ಅಂತ ಇದೆಯಲ್ವಾ. ಆರ್ಗನೈಸ್ಡ್ ಅಂದ್ರೆ ಡಿಸಿಪ್ಲಿನ್ಡ್. ಅದನ್ನ ನನ್ನನ್ನ ನಾನು ಡಿಸಿಪ್ಲಿನ್ ಮಾಡ್ಕೊಳ್ಳಿಕ್ಕೆ, ಪ್ಯಾಟರ್ನ್ ಚೇಂಜ್ ಅಂತ ಹೇಳ್ತಾರಲ್ವಾ ನಮ್ಮ ಸ್ವರ್ಗ ಸೃಷ್ಟಿಯ ಕ್ಲಾಸ್ ಅಲ್ಲಿ, ಅದನ್ನ ಮಾಡ್ಕೊಳ್ಳಿಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಆಲ್ ಫ್ರಮ್ ಮೈ ಸೈಡ್. ಎಸ್ ಶಾರದಾ, ಓವರ್ ಟು ಯು. ಇಲ್ಲ ಅಂದ್ರೆ ಎಂಡ್ ಮಾಡಿ. ಐ ಥಿಂಕ್ ಇಟ್ ಇಸ್ 9:30. ಯಾರಿಗಾದ್ರೂ ಏನಾದ್ರು ಶೇರ್ ಮಾಡೋದಾದ್ರೆ ಮಾಡ್ಬೋದು, ಅದರ್ವೈಸ್ ವಿಲ್ ಎಂಡ್ ದ ಸೆಷನ್. ಅಂಡ್ ನಾಳೆ 8:50ಗೆ ಬಂದ್ಬಿಟ್ರೆ ಬೇಗನೆ ಸ್ಟಾರ್ಟ್ ಮಾಡೋಣ. ಇವತ್ತು ಅಟ್ಲೀಸ್ಟ್ ಒಂದು 8 minutes ಮೋರ್ ಆಯ್ತು ಸ್ಟಾರ್ಟ್ ಮಾಡೋದಕ್ಕೆ ಅಲ್ವಾ. ಸೊ ವಿಲ್ ಸಿ ದಟ್ 8:50 sharp. If we start 9:05ಗೆ we can close and we can do our TTT session ಮಾಡ್ಕೊಂಡು ಹೋಗ್ಬೋದು. ಯಾರಿಗಿಲ್ವಾ ಏನು ಶೇರಿಂಗ್? then we'll end the session. Thank you all. See you tomorrow morning at 4:50 or 5 o'clock. Okay. Yeah. Yes, madam. Thank you. Good night. ಧನ್ಯವಾದ. Thank you, madam. Good night. Good night.